ಎಲ್ಲ ಶುಂಠಿ ಬೆಳೆಗಾರರಿಗೆ ನಮಸ್ಕಾರಗಳು. ನಾವಿವತ್ತು ಹಾನಗಲ್ ಹತ್ರ ನಮ್ಮ ನಾಗೇಂದ್ರ ಸರ್ ಯಾವ ಊರು ಸರ್ ಇದು? ಹಾನಗಲ್ ತಾಲೂಕು ಕುಂಟನಿ ಸಳಿ ಗ್ರಾಮ ಅಂತೇಳಿ. ನನ್ನ ಹೆಸರು ಬಂದ್ಬಿಟ್ಟು ನಾಗೇಂದ್ರ ಮಾದೇವಪ್ಪ ಅರಳೇಶ್ವರ. ಹಾಂ ಸರ್, ತಮಗೆ ಹೇಳಿ ಸರ್. ಈಗ ನಾವು ಶುಂಠಿ ಹಾಕಿದ್ದೀವಿ. ಶುಂಠಿ ಹಾಕಿ ಎಷ್ಟು ದಿವಸ ಆಯ್ತು ಸರ್ ಈಗ ಶುಂಠಿ ಹಾಕಿ 8 ತಿಂಗಳ ಮುಗಿತಾ ಬಂತು ಸರ್. 8 ತಿಂಗಳಾಯ್ತು. ಹಾಂ ಸರ್, ಇದಕ್ಕೆ ಯಾವ್ಯಾವ ಪ್ರಾಡಕ್ಟ್ ಅನ್ನ ಬಳಸಿದ್ರ ಸರ್? ಶುಂಠಿ ಹಾಕಿದ ನಂತರ ನಾವು ಬೀಜೋಪಚಾರಕ್ಕೆ ವಿವಾ ಮಾರ್ಟದ್ದು ಕಿಸಾನ್ ಕಿಂಗು, ಗ್ರೋತ್ ಮತ್ತು ಡೆವಲಪರ್ ಹಾಕಿ ಮೊದಲೇ ಬೀಜೋಪಚಾರ ಮಾಡಿದ್ವಿ ಸರ್. ಬೀಜೋಪಚಾರ ಮಾಡಿ ಮತ್ತೆ ನಾಟಿ ಮಾಡುವಾಗ ನಾವು ಡೆವಲಪರ್ ಮತ್ತು ಯಾವುದು ನಮ್ಮದು ಕಿಸಾನ್ ಕಿಂಗು, ಗ್ರೋತ್ ಸೇರಿ ಮಿಕ್ಸಿಂಗ್ ಮಾಡಿ ಸಿಟಿ ಕಾಂಪೋಸ್ಟ್ ಅಲ್ಲಿ ನಾವು ಹಾಕಿದ್ದೀವಿ. ಹಾಕಿದ ನಂತರ ನಾಟಿ ಮಾಡಿ ಮತ್ತೆ ಡ್ರಂಚ್ ಮಾಡಿದ್ದೆ. ಇವಾಗ ನಾಟಿ ಮಾಡಿ 2.5ರಿಂದ 3 ತಿಂಗಳ ಹತ್ತತ್ರ ಒಂದು ಡ್ರಂಚಿಂಗ್ ಮಾಡಿದ್ವಿ. ಮಿಡ್ಲ್ ಒಂದು ಫರ್ಟಿಲೈಸರ್ ಕೊಟ್ಟು ಮತ್ತೆ ಡ್ರಂಚಿಂಗ್ ಮಾಡಿದ್ವಿ. ಅವಾಗ ನಮಗೆ ಹೆಚ್ಚುವರಿ ಮರಿಗಳ ಸಂಖ್ಯೆ ಜಾಸ್ತಿ ಬಂತು. ಆಮೇಲೆ ಇದು ದಂಟೇನು ಬರ್ತಲ್ಲ, ಈ ಕಂದು ಇದೆಲ್ಲ ಹೆಲ್ದಿ ಬಂತು ಸರ್. ಇದು ದಪ್ಪ ಬಂತು. ಮರಿಗಳ ಸಂಖ್ಯೆ ಜಾಸ್ತಿ ಬಂತು. ಹೆಚ್ಚುವರಿ ಮರಿಗಳ ಸಂಖ್ಯೆ ಜಾಸ್ತಿ ಬಂತು. ಹೌದೌದು, ಮರಿಗಳ ಸಂಖ್ಯೆ ಜಾಸ್ತಿ ಬಂತು. ಈಗ ಮರಿಗಳ ಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ನಿಮ್ಗೆ ಏನ್ ಲಾಭ ಆಗಿದೆ ಸರ್? ಈಗ ಮರಿಗಳ ಸಂಖ್ಯೆ ಜಾಸ್ತಿ ಆಯ್ತಂದ್ರೆ ನಮಗೆ ಆಟೋಮೆಟಿಕ್ಲಿ ಗಡ್ಡಿ ಸೈಜ್ ದೊಡ್ಡದು ಬರುತ್ತೆ. ಗಡ್ಡಿ ದೊಡ್ಡದಾಯ್ತಂದ್ರೆ ತೂಕ ಬರುತ್ತೆ. ಹೌದು, ಎಷ್ಟು ತೂಕ ಬರ್ಬೋದು ಸರ್? ಈಗ ಈ ಪ್ರಾಡಕ್ಟ್ ಬಳಸಿದ್ಮೇಲೆ ನಾರ್ಮಲ್ ಬರೀ ಫರ್ಟಿಲೈಸರ್ ಬಳಸಿದ್ರೆ ಎಷ್ಟು ಬರುತ್ತೆ? ಈಗ ನಮ್ಮ ವಿವಾ ಮಾರ್ಟ್ ಬಳಸಿದ್ಮೇಲೆ ಎಷ್ಟು ಬರುತ್ತೆ? ಮಿನಿಮಮ್ ಒಂದೇ ಗಡ್ಡಿಗೆ ಎವರೇಜ್ ತೆಗೆದ್ರೆ ಅರ್ಧ ಕಿಲೋ ಡಿಫ್ರೆನ್ಸ್ ಹತ್ತಿ ಬರುತ್ತೆ. ಒಂದು ಗಡ್ಡಿಗೆ ಅಂದ್ರೆ ಒಂದು ಬೆಡ್ ಅಲ್ಲಿ ಒಂದು ಗಡ್ಡಿ ಅಲ್ಲ ಸರ್. ಒಂದು ಬೆಡ್ ಅಲ್ಲಿ 35 ಗಡ್ಡೆ ಇರುತ್ತೆ. ಹೌದು, 35 ಬೀಜ ಇರುತ್ತೆ. 35 ಬೀಜಕ್ಕೂ ಅರ್ಧ ಕಿಲೋ ಡಿಫ್ರೆನ್ಸ್ ತೆಗೆದ್ರೆ ಎಷ್ಟಾಯ್ತು? 18 ಕೆಜಿ ಜಾಸ್ತಿ ಆಯ್ತು. ಸ್ವಲ್ಪ ಒಂದು ಬೆಡ್ 18 ಕಿಲೋ ಆದ್ರೆ 1 ಎಕರೆಗೆ 700 ಚಿಲ್ಡ್ರನ್ ಬೆಡ್ ಬರುತ್ತೆ. ಹೌದಾ? 750 ಮಡಿ ಬರುತ್ತೆ. ಬೇರೆ ಫರ್ಟಿಲೈಸೇಷನ್ ಬೇರೆ ಇದನ್ನ ಯೂಸ್ ಮಾಡಿದಾಗ ಕಮ್ಮಿ ಬಂದಿತ್ತು ನಿಮಗೆ. ಈ ಸರಿ ಇದನ್ನ ಬಳಸಿದಾಗ ಮರಿಗಳ ಸಂಖ್ಯೆ ಜಾಸ್ತಿ ಬಂತು, ತೂಕ ಜಾಸ್ತಿ ಬಂತು, ಇಳುವರಿ ಆಮೇಲೆ ಸರ್ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಯ್ತು. ಈ ವರ್ಷ ವಾತಾವರಣ ಮತ್ತು ಕ್ಲೈಮೇಟ್ ಯಾರ ಕೈಯಲ್ಲಿ ಇಲ್ಲ, ನಿಮ್ ಕೈಲಿ ಇಲ್ಲ, ನನ್ನ ಕೈಲಿ ಇಲ್ಲ. ಹೌದ್ರೆ, ನಾವು ಯಾವ್ದೋ ಫರ್ಟಿಲೈಸರ್ ಯೂಸ್ ಮಾಡಿ ಏನೋ ಮಾಡಿದ್ರು ಈ ರೋಗ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ. ಅಂತದ ಪೆರಿಕ್ಯುಲರಿಯಾ ನಮ್ಗೆ ಇಮಿಡಿಯೇಟ್ಲಿ ಅಟ್ಯಾಕ್ ಆಯ್ತು. ಮತ್ತೆ ನಾವು ಸ್ಪ್ರೇ ಮಾಡಿದೆ, ಡ್ರಿಂಕ್ ಮಾಡಿದೆ, ಆಟೋಮೆಟಿಕ್ಲಿ ಡೌನ್ ಆಯ್ತು. ಈಗ ನೋಡಿ ಸರ್, ಎಕ್ಸಾಂಪಲ್ ಈ ಟೈಮಿಗೆಲ್ಲ ಈ ಗರಿ ಒಣಕ್ಕೆ ಹೋಗ್ತಿತ್ತು. ಇದೆಲ್ಲ ಗ್ರೀನಿಶ್ ಐತಿ, ಹೆಲ್ದಿ ಆಗಿದೆ. ಈ ದಂಟ್ ನೋಡಿ ಸರ್, ಇಷ್ಟು ಮರಿ ಇದೆ ಇಲ್ಲ, ಸುಮಾರು ಒಂದರಲ್ಲಿ 55ರಿಂದ 60 ಮರಿ, 50-45 ಮರಿ ಅಂತ ಬಂದಿದೆ ಒಂದ್ ಗಡ್ಡೆಗೆ. ಇಲ್ಲೆಲ್ಲ ನೋಡಿ ಸುಳ್ಳು ಹೇಳೋದ ಅಂತೀಯಲ್ಲ, ಈ ಗಡ್ಡೆ ಹೆಂಗ್ ಬಂದಿದೆ ಸರ್? ಮೇಲೆ ಬಂದ್ಬಿಟ್ಟಿದೆ ಶುಂಠಿ ಅಂದ್ರೆ ಓವರ್ ಗ್ರೋತ್ ಆಗಿರೋದ್ರಿಂದ ಭೂಮಿ ಒಳಗದಿಲ್ಲ, ಹೆಚ್ಚಿಗೆ ಹೊರಗಡೆ ಬಂದಿದೆ. ಈಗ ನೋಡ್ಬೋದಲ್ಲ, ಕಣ್ಣರೆ ಐತಿ.